महाराज की जय। छत्रपति शिवाजी महाराज की जय। ಇವತ್ತ ನಮ್ಮ ಯುವ ಕ್ರಾಂತಿ ಸಂಘಟನೆಯ 13ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಿಲ್ಲಾ ಯುವ ಸಮ್ಮೇಳನ ಹಮ್ಮಿಕೊಂಡಿದ್ದೆವು. ಇವತ್ತೆಲ್ಲ ಜಾತಿ ಎನ್ನಲಾರದೆ, ಯಾವುದು ಧರ್ಮ ಎನ್ನಲಾರದೆ, ಇವತ್ತೆಲ್ಲ ಯಾವ ಜಾತಿ ಬಸವಣ್ಣ ನಾಡಿನಾಗ ಸೂಫಿ ಸಂತರ ಶರಣರ ಆಳಿದ ನಾಡು. ನಾವು ಅದೇ ತರ ಎಲ್ಲಾ ಸಮಾಜ ಗುರುಗಳಿಗೆ ಫಂಕ್ಷನ್ ಕಾರ್ಯಕ್ರಮ ಆಹ್ವಾನ ಮಾಡಿದೀವಿ. ಹಾಗೂ ಎಲ್ಲಾ ಪಕ್ಷದ ಮುಖಂಡರಿಗೆ, ಎಲ್ಲಾ ಧರ್ಮ ಗುರುಗಳಿಗೂ ಇವತ್ತು ತಾವು ನೋಡಿದ ವೇದಿಕೆ ಮೇಲೆ ಎಲ್ಲರೂ ಇದ್ದರು. ನಮ್ಮ ಸಂಘಟನೆ ಉದ್ದೇಶ ಎಲ್ಲಿ ಅನ್ಯಾಯ ಅತ್ಯಾಚಾರ, ಎಲ್ಲಿ ಯಾವುದೇ ಸರ್ಕಾರಿ ಫಲಾನುಭವಿಗಳು ಮುಟ್ಬೇಕಾದಂತ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಬರೀ ಎಲ್ಲಿ ಹೋದ್ರಲ್ಲಿ ಭ್ರಷ್ಟಾಚಾರ. ಇವತ್ತು ಗರೀಬರ ಬಗ್ಗೆ, ಹಿಂದುಳಿದರ ಬಗ್ಗೆ, ದೀನದಲಿತರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಯಾರೇ ಆವಾಜ್ ಎತ್ತಾ ಇಲ್ಲ. ಯಾರಿದ್ರು ರಾಜಕೀಯ ಬರೋದು ಬಿಸಿನೆಸ್ ಮಾಡ್ಕೊಂಡು ಬರೀ ಬಿಸಿನೆಸ್ ಮಾಡ್ಕೊತ ವ್ಯವಹಾರ ದಂಡ ಆಗೋಗದ. ಎಲ್ಲ ಜನರಿಗೆ ಇವತ್ತು ಜನರು ಯಾರು ದಡ್ಡರಲ್ಲ, ಮುಗ್ದಿರಾರ, ಬಟ್ ದಡ್ಡರಿಲ್ಲ. ನೀವ್ ಏನ್ ಮಾಡ್ಲತ್ತೀರಿ ಅನ್ನೋದು ಎಲ್ಲಾ ಜನರಿಗೆ ಗೊತ್ತದ. ನಿಮ್ ಬರ್ತಕ್ಕಂಥದ್ದಿಂದ ಜನರಿಗೆ ಉತ್ತರ ಕೊಡ್ತಾರ. ಈ ಯಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಹಕ್ಕು ಕೊಟ್ಟಿದಾರ, ಏನ್ ಅನ್ಯಾಯ ಆಗ್ತದ, ಏನ್ ಅತ್ಯಾಚಾರ ಆಗ್ತದ, ಈ ನೊಂದವರ ಬೆನ್ನಿಗೆ ನಿಂದ್ರದೇ ನಮ್ಮ ಯುವ ಕ್ರಾಂತಿ ಸಂಘಟನೆಯ ಕಾರ್ಯಕರ್ತರ ಉದ್ದೇಶ. ಸರ್, ಯಾವುದೇ ನಾ ಅಧಿಕಾರಿಗಳಿಗೆ ಹೇಳಕ್ ಬಯಸ್ತೀನಿ, ರಾಜ್ಯದ ಎಲ್ಲಾ ನಾಯಕರಿಗೆ ಹೇಳಕ್ ಬಯಸ್ತೀನಿ, ಜಿಲ್ಲೆಯವರಿಗೆ, ಎಲ್ಲಾ ಪಾರ್ಟಿಯವರಿಗೆ, ನೀವು ಏನು ಜನ ನಂಬಿ ಓಟ್ ಹಾಕ್ಲತ್ತಾರ ಆ ನಂಬಿಕೆ ಇಟ್ಕೋರಿ. ಯಾರು ಶಾಶ್ವತ ಗುಟ ಹೊಡ್ಕೊಂಡು ಕೂಡ್ಲಕ್ ಬಂದಿಲ್ಲ. ನೀವು ಜನರ ನೌಕರ್, ನೀವೇನ ದಿಮಾಗ್ ಮಾಡ್ಲತ್ತೀರಿ. MLA, ಮಂತ್ರಿ, ಮುಖ್ಯಮಂತ್ರಿ, ನೀವು ಪಬ್ಲಿಕ್ ನೌಕರ್. ನೀವು ಪಬ್ಲಿಕ್ ನೌಕರಿ ಮಾಡ್ಲಕ್ ನಿಮ್ಗೆ ಅಲ್ಲಿ ಕೂಡ್ಸಿದ್ದು. ಸರ್ಕಾರಿ ಅಧಿಕಾರಿಗಳು ಪಬ್ಲಿಕ್ ಕೆಲಸ ಮಾಡ್ಲಿಕ್ಕೆ ಕುಂತವ್ರ. ಇವತ್ತೇನು ನನಗೆ ಬರೀ ಮನೆ ದುಡ್ಡು ಕೊಟ್ರೆ ಕೆಲಸ. ನೀವು ಒಳಗ್ ಹೋದ್ರು ಬಿ ರೊಕ್ಕ, ಹೊರಗೆ ಬಂದ್ರು ಬಿ ರೊಕ್ಕ. ಈ ಹಾಲತ್ ಆಗ್ಲತ್ತವ. ಇದರ ಎಲ್ಲೂ ಅನ್ಯಾಯ ಆಗದ ನಮ್ ಗಮನಕ್ಕೆ ಬಂದ್ರೆ ನಾವು ಕಾನೂನು ಚೌಕಟ್ಟಿನಾಗ ಆ ಬಡವರಿಗೆ, ಫಲಾನುಭವಿಗಳಿಗೆ, ನೊಂದವರಿಗೆ ಏನು ಹೆಲ್ಪ್ ಮಾಡಿಸ್ಬೇಕು, ಯಾವ ಕೆಲಸ ಆಗ್ಬೇಕು, ನಾವು ಕಾರ್ಯಕರ್ತರ ಸಂಬಂಧಪಟ್ಟ ಅಧಿಕಾರಿಗಳ ಬಲ್ಲಿರ್ಲಿ, ಯಾವುದೇ ಸಂಬಂಧಪಟ್ಟವ್ರ ಬಲ್ಲಿದ್ರು ನಾವು ಕರೆಸಿ ಅವ್ರಿಗೆ ನ್ಯಾಯ ದೊರಕಿಸ್ತಕ್ಕಂತ ಕೆಲಸ ಮಾಡ್ತೇವೆ. ಈಗ ಅವ್ರು ಯಾಕೆ ಜಗಳ ಆಡತ್ತಾರ ನಿಮ್ಗೆ ಎಲ್ಲರಿಗೂ ಗೊತ್ತದ. ಈ ಮಂದಿ ಮಾಡತ್ತಾರ, ಎಲ್ಲ ಕುಂತು ಅಂದ್ರೆ ಅವ್ರು ಗೊತ್ತ ಎದುರು ಮಾಡ್ಲತ್ತ. ಆ ಮೋಳೆ ಸಾಬ್ರು ಕೇಳಿ KDP-ದಾಗ ನೋಡ್ರಿ, ಮೋಳೆ ಸಾಬ್ರು ಒಂದು ಕ್ವಶನ್ ಕೇಳಿದ್ರು. ಅವ್ರು MLC ನಮ್ ಭಾಗದ ಹಿಂದುಳಿದ ಬಹಳ ಸೀನಿಯರ್ ಲೀಡರ್ ಅದ. ಅವ್ರು ಯಾವುದೋ ನಿರ್ಮಿತಿ ಕೇಂದ್ರದ ಬಗ್ಗೆ ಏನೋ ಕಳಪೆ ನಡೆದ ಅಂದ್ರ, ಆ ಕಳಪೆ ಸಂಬಂಧಪಟ್ಟಿದ್ದು ಆ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಮಾತಾಡ್ಬೇಕು ವಾಪಸ್. ಅಲ್ಲೇ ಬಾಗಿ ಕುಂತ ನಿಮ್ ಬಸವಕಲ್ಯಾಣ MLA ಮಾತಾಡ್ತಾನ, ಉತ್ತರ ಕೊಡ್ದಾಗ ಹೋಗ್ತಾನ. ಅವನಿಗೆ ಯಾವ ನೈತಿಕತೆ ಇದೆ? ಈಗ ಒಂದ್ ಶಾಸಕರು ಕ್ವಶನ್ ಕೇಳತ್ತಾರ, ಕಳಪೆ ಕಾಮಗಾರಿ ಅಂತ. ಅವರು KDP ಸದಸ್ಯರು ಇರ್ತಾರ, ಶಾಸಕರು ಇವರು KDP ಸದಸ್ಯರು ಇರ್ತಾರ. ಅಲ್ಲಿ ಸದಸ್ಯರಿಗೆ ಏನು ಕೇಳಕ್ ಹಾಕಿರ್ತೋ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷ ಇರ್ತಾರ. ಅವ್ರಲ್ಲಿ ಅಲ್ಲಿ ಕ್ವಶನ್ ಮಾಡಿದ್ರೆ ಇವ್ರು ಉತ್ತರ ಕೊಡೋದು ಏನಿತ್ತು ಅದ್ರ ಮೇಲೆ ತಿಳ್ಕೊಡಿ. ಯಾಕೆ ಮಾಡ್ಬೋದು, ಅವ್ರು ಯಾಕೆ ಮಾಡ್ಲತ್ತಾರ ಅಂತ. ಧನ್ಯವಾದ. ಹಾಗೂ ನಮ್ದೆಲ್ಲರಿಗೂ ಎಲ್ಲ ಯಶಸ್ವಿ ಮಾಡಿದ ಈ ನೇರ ಇಂಡೈರೆಕ್ಟ್ ಎಲ್ಲಾ ನಾಯಕರು, ಎಲ್ಲಾ ಸಮಾಜರು, ಎಲ್ಲಾ ಯುವಕರಿಗೆ ನಾನು ತುಂಬಾ ನಿಮ್ಗೆ ಕೋಟಿ ನಮ್ಮನ್ನ ಸಲ್ಲಿಸಿ ನಿಮ್ ಚಿರಋಣಿ ಆಗಿರ್ತೀನಿ. ನಾನು ನಿಮ್ಗೆ ಏನೇ ಸೇವೆ ಇರಲಿ, ನಾನು ಯಾವಾಗೂ ಅರ್ಧ ರಾತ್ರಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಎಲ್ಲಾ ಬಂದವರಿಗೆ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿದ್ರೆ ಎಲ್ಲಾ ಗುರುಗಳಿಗೂ, ನಾಯಕರಿಗೂ, ನಮ್ಮ ಯುವಕರಿಗೆಲ್ಲರಿಗೂ ಇನ್ನೊಂದ್ಸಲ ಧನ್ಯವಾದ ಹೇಳ್ತೀನಿ.